ಇರಲಿಕ್ಕಿಲ್ಲ ಅಂತೇಳಿ. ಯಾಕಂದ್ರೆ ಹಿಂದುತ್ವದ ಗುರುತು ಏನಪ್ಪ ಅಂದರೆ ಜಾತಿ ಅನ್ನೋದು ಇವತ್ತೆಲ್ಲರಿಗೂ ಸ್ಪಷ್ಟ ಆಗಿ ಹೋಗ್ಬಿಟ್ಟದು. ಅದನ್ನು ರಕ್ಷಣೆ ಮಾಡ್ಕೊಂಡು ಹೋಗುವಂಥದ್ದು ನಾವು ಇವತ್ತು ನೋಡ್ತಾ ಇದ್ದೀವಿ ಅನೇಕ ಸಂದರ್ಭಗಳಲ್ಲಿ, ಒಂದಲ್ಲ ಎರಡಲ್ಲ. ಆದರೆ ಅಧಿಕಾರ ಹಿಡಿಯುವಲ್ಲಿ ಅವರು ಈ ಒಂದು ತತ್ವ ಹಿಡಿದಕ್ಕಾಗಿ ಅಧಿಕಾರ ಸಿಕ್ಕಿರಲಿಲ್ಲ ಅನ್ನೋ ಸಹಿತ ಅಷ್ಟೇ ಸತ್ಯದ. ಎಂಥ ಬಾಬರಿ ಮಸೀದಿ ಕೆಡವಿದಾಗೂ ಸಹಿತ ಅಧಿಕಾರ ಹಿಡಲಿಕ್ಕೆ ಆಗಲಿಲ್ಲ. ಒಂದು ಪಕ್ಷ ಬೆಳೀತಾ ಇತ್ತು BJP, ಜೊತೆಗೆ ಅಧಿಕಾರ ಹಿಡಿಯುವಷ್ಟು ಮಟ್ಟಿಗೆ ಪವರ್ಫುಲ್ ಆಗಿರಲಿಲ್ಲ. ಫಸ್ಟ್ ಟೈಮ್ ವಾಜಪೇಯಿ ಅವರ ಒಂದು ನೇತೃತ್ವದಲ್ಲಿ ಅಧಿಕಾರ ಹಿಡಿದು ನಂತರ 5 ವರ್ಷ ಆಳಿದ್ದು ಈಗಂತೂ ಇತಿಹಾಸ. ಅದು ಸಹ ಇನ್ನುಳಿದ ಪಕ್ಷಗಳ ವಿಶ್ವಾಸವನ್ನು ಗಳಿಸಿಕೊಂಡು ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡು ಬಂದಿದ್ದು. ಅನೇಕ ವಿಷಯಗಳನ್ನ ಆ ಸಂದರ್ಭದಲ್ಲಿ ಅದು ಹಿಡನ್ ಅಜೆಂಡಾ ಇಟ್ಕೊಂಡಿತ್ತು ವಿನಃ ವಸ್ತು ತರಲಿಕ್ಕೆ ಸಾಧ್ಯ ಆಗಿಲ್ಲ. ಉದಾಹರಣೆಗೆ 370 ಇರ್ಬೋದು, ಅದೇ ಕಾಲಕ್ಕೆ ಕಾಶ್ಮೀರ ಒಂದು ಸ್ಟೇಟ್ದಿಂದ ಏನಪ್ಪ ಅಂತಂದ್ರೆ ಅದೊಂದು ಯೂನಿಯನ್ ಟೆರಿಟರಿ ಮಾಡಿದ್ದಾಗಿರ್ಬೋದು, 53 ಅಮೆಂಡ್ಮೆಂಟ್ ಆಗಿರ್ಬೋದು, ಇವೆಲ್ಲ ನಾವು ತೆಗೆದು ಕಾರಣೀಭೂತ ಆಗಿದ್ದು ನಾವು ನೋಡಿದ್ದೀವಿ. ಜೊತೆಗೆ ರಾಮ ಮಂದಿರ ಸಹಿತ ಕೊನೆಗೂ ತಯಾರಾಯಿತು ಮೋದಿಯವ್ರ ಕಾಲದಲ್ಲಿ. ಬಟ್ ಈ ರಾಮ ಮಂದಿರ ತಯಾರಾಗಲಿ ಮತ್ತೊಂದಾಗಲಿ ಮತ್ತೆ 2024 ಚುನಾವಣೆಯಲ್ಲೇ BJPಗೆ ಪೂರ್ಣ ಬಹುಮತ ಬರಲಿಲ್ಲ ಅನ್ನೋದು ಅಷ್ಟೇ ಸತ್ಯ. ಇದರರ್ಥ ಏನಪ್ಪ ಅಂದ್ರೆ ಕೇವಲ ಹಿಂದುತ್ವ ಒಂದರಿಂದ ಅಧಿಕಾರವನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇವೆಲ್ಲ ಘಟನಾವಳಿಗಳು ಗೊತ್ತಾಗುವಂಥ ವಿಷಯ. ಹೀಗಾಗಿ ನಿಧಾನಕ್ಕೆ ತನ್ನ ತಪ್ಪಿನ ಅರಿವಾಗಿರುವಂಥ RSS ಇವತ್ತು ಸಂವಿಧಾನಕ್ಕೂ ಸಹಿತ ಮನಸ್ಸಿಲ್ಲದೆ ಹೋದರೂ ಸಹ ಒಪ್ಪಿಕೊಂಡು ಹೋಗುವಂಥದ್ದು, ಅದರ ಬಗ್ಗೆ ಪರವಾಗಿ ಮಾತಾಡುವಂಥದ್ದು ಇವತ್ತು ನಾವೆಲ್ಲ ಕಡೆ ನೋಡ್ತಾ ಇದ್ದೀವಿ. ಯಾಕಂದ್ರೆ ನಿಧಾನಕ್ಕೆ ಎಲ್ಲ ಕಡೆಯೂ ಜಾಗೃತಿ ಆಗ್ತದೆ. ಹಿಂದುಳಿದವರಲ್ಲೇ, ಅದರಲ್ಲೂ ಮುಖ್ಯವಾಗಿ SC ಮತ್ತು STಗಳಲ್ಲೇ ಮತ್ತು ಮೈನಾರಿಟಿಗಳಲ್ಲೇ ಈ ಜನ ಒಂದಾದರೆ ಈ ದೇಶದ ಅಧಿಕಾರ ಹಿಡಿತಾ ಇರುತ್ತೆ. ಒಂದು ದಲಿತರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು